ನಾನು ಮದುವೆಗಂತೂ ಹೋಗ್ದಿದ್ದೆ ಒಳ್ಳೇದಾಯ್ತು. ಹೋಗಿ ಯಾಕೆ ಸುಮ್ಮನೆ ನೆನೆ ಒಂದೊಂದ್ಸಲ ಹೋಗಿದ್ರೆ ಒಳ್ಳೇದಾಯ್ತು ಅನ್ನಿಸ್ತೈತೆ, ಒಂದೊಂದ್ಸಲ ಹೋಗ್ದಿದ್ರೆ ಒಳ್ಳೇದಾಯ್ತು ಅಂತ ಅನ್ನಿಸ್ತೈತೆ. ಈ ಮನೆಗೆ ಯಾರೂ ಇಲ್ಲ, ನಾನು ಒಬ್ಳೇನೇನೆ. ಏನು ಮಾಡಿ ಸಾಯನ ನನಗಂತೂ ಗೊತ್ತಾಗ್ತಿಲ್ಲ. ಹಾಳಾದರು ಥು, ನನ್ನ ಗಂಡನ ಕ್ಯಾಚ್ ಹಾಕ್ಕೊಂಡು ಹೋಗಿ ನನಗೇನೆ ಹೊಟ್ಟೆ ಉರಿಸ್ತಾವ್ರಲ್ಲ. ಈ ಬಿಡು, ಆಯ್ತು ನೋಡ್ಕೊಳ್ಳೋಣ, ನಮಗೂ ಟೈಮ್ ಬರ್ತೈತೆ. ಈಗ ನನ್ನ ಮಗ ಏನಾದ್ರೂ ಬಿಸ್ನೆಸ್ ಫೀಲ್ಡ್ಗೆ ಇಳಿದು ಮೊದಲು ಥರ ಮಾಡ್ದ ಅಂದರೆ ಮುಗೀತಲ್ವ ಕತೆ. ಇನ್ನು ಯಾರು ಬಂದು ಏನು ಮಾಡೋಕ್ಕಾಗಲ್ಲ. ಆ ಕಳ್ಳ ಸೂಟ್ ಕೇಸ್ ಎತ್ಕೊಂಡೋಗಿದ್ದು ಒಳ್ಳೇದಾಯ್ತು ಕಣ್ಮಗಳೇ. 10,000 ರೂಪಾಯಿ ಕಿತ್ಕೊಬಿಟ್ಟು ಬಂದಲ್ಲ. ನಮ್ಮ ಥರ ಗ್ರೇಟೆಸ್ಟು ಯಾರನ್ನ ಒಬ್ರೇನಿ ಪ್ರಪಂಚದಾಗ ನೀನೇ ಹೇಳು. ಕಳ್ಳಂತಾಗ ದುಡ್ಡು ವಸೂಲಿ ಮಾಡ್ಕೊಂಬಿಟ್ಟು ಬರೋದು ಅಂದರೆ ಇದೇನೇನಿಯ ನೋಡು. ಹಿಂಗೇನೇ ಮಾಡ್ತಾ ಇದ್ರೆ ನಾವು ಟಾಪ್ ಲೆವೆಲ್ಗೆ ಹೋಗ್ಬಿಡ್ತೀವಿ. ನೋಡೋಣ ಇರು, ಏನಾರ ಒಂದು ಮಾಡೋಣ ನಾವು. ಇದೆಲ್ಲನೂ ಒಳ್ಳೆ ಸೂಚನೆನೇನಿಯ. ಶಾರದಿ, ಇದೇನಿದು ಇಷ್ಟು ಬಿರ್ನ ಮದುವೆ ಮುಗ್ದೋಯ್ತಾ? ಹಿಂಗೆ ಬಂದ್ಬಿಟ್ರಲ್ಲ. ಬೀಗ್ರೆ ಕುಂತ್ಕೊಬಿಟ್ಟಿದ್ರ ಇಲ್ಲೇನಿಯ? ಏನು ಮನೆ ಕಾವಲು ಕುಂತ್ಕೊಬಿಟ್ರ ಏನು ನೀವು? ಅಯ್ಯೋ ನೀ ಪಾಸ್ಕೊಲ, ನೀವು ನೋಡಬೇಕಿತ್ತು. ಚೌಟ್ರಿನಾಗೆ ನಮ್ಮ ಸೂಟ್ ಕೇಸ್ ಕಳ್ತನ ಆಗೋಗ್ಬಿಡ್ತಾ? ಕಳ್ತನ ಆಗೋಯ್ತಾ? ಹ್ಞೂ ಅಂತೀನಿ, ಕಳ್ತನ ಆಗೋಗ್ಬಿಡ್ತಾ? ಅಯ್ಯೋ ಬ್ಯಾಡ ಕತೆ. ನಾನು ನನ್ನ ಮಗಳಿಬ್ರು ಬಟ್ಟೆ ಇಲ್ಲ, ಬರೆ ಇಲ್ಲ, ಏನೂ ಇಲ್ಲ. ಅದೇ ಹಳೆ ಬಟ್ಟೆ ನಿನಿಯ ಅಡ್ಡಾಡಂಗೆ ಅಡ್ಡಾಡ್ತಾನೇ ಇದ್ವಿ. ಅಡ್ಡಾಡಿ ಆಮೇಕಿಂದ ಹಂಗೆ ನಿನಿಯ ಊಟ ಮಾಡ್ಕೊಂಡು ಹಂಗೆ ನಿನಿಯ ಹೋಗಿ ಮನೆ ಕಂಡ್ವಿ ನಾವುನುವೆ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ನಾಷ್ಟ ಮಾಡ್ಕೊಂಡು ನೆಟ್ಟು ಹೋಯ್ತಾ ಇದ್ವಿ. ಕಳ್ಳ ಸಿಕ್ಬಿಟ್ಟ. ದೋರಿದ್ರೆ ನನ್ನ ಮಗಂಗೆ ಹಾಕೊಂಡು ಸರಿಯಾಗಿ ಅರದ ಚಟ್ನಿ ಮಾಡಿ 10,000 ರೂಪಾಯಿ ಕಿತ್ಕೊಂಡು ನಮ್ಮ ಬಟ್ಟೆ ಬರೆಲ್ಲ ಕಿತ್ಕೊಂಡು ಬಂದ್ವಿ. ಗೊತ್ತಾ ಬೀಗ್ರೆ? ಥೂ, ನಿಮ್ಗೆ ಏನಾರ ಒಸಿ ನನ್ನ ಮಾನ ಮುರ್ವತಿ ಅನ್ನೋದು ಏನಾದರೂ ಐತಾ ನಿಮಗೆ? ಹಾಂ, ಏನು ಈ ಹಳೆ ಗುಡ್ಡೆಗೆ ನೀ ಮದುವೆ ಎಲ್ಲ ಕಳೆದ್ರಾ? ಏನು ಅನ್ಕೊಳಕಿಲ್ಲ, ಬುಟ್ಟು ಕುಂತವ್ರೆ ಅಂತ ಅನ್ಕೊಳಕಿಲ್ವಾ? ನಿಮ್ಮನ್ನಂತೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆದ್ರೂ ಮೇಂಟೈನ್ ಮಾಡೋದು ಕಲೀರಿ. ನನ್ನ ಮಗ ಅಂಥ ಸ್ಟ್ಯಾಂಡರ್ಡ್, ನನ್ನ ಮಗ ಅಂಥದ್ರಾಗೆ ನೀವು ನೋಡಿದ್ರೆ ಥೂ, ಯಾಕೆ ಹಿಂಗೆ ಇದು ಮಾಡ್ತೀರೋ ಏನೋ ನಾಕಾಣೆ. ನೋಡಿ, ಇಷ್ಟೊಂದು ಚೀಪಾಗೆಲ್ಲ ಮಾಡಂಗಿದ್ರೆ ನೀವು ನಮ್ಮ ಮನೆಗೆ ಬರಬೇಡಿ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಇದ್ಯಾಕೆ ಬಿಗ್ ತಮ್ಮ ಹಿಂಗೆ ಮಾತಾಡ್ತೀರಾ? ಏನಾಯ್ತಾ ಅಂತದ ಆಗ್ಬಾರ್ದಾಗ ಹೋಗ್ಬಿಟ್ಟೈತಾ? 10,000 ರೂಪಾಯಿ ಬರಲಿಲ್ವಾ? ಈಗ ಬಟ್ಟೆ ಇದ್ರೆ ತಾನೆ ನಮಗೆ 10,000 ರೂಪಾಯಿ ಬಂದ್ಬಿಡೋದಾ? ಇದು ಒಳ್ಳೆ ಸಂದ ಕೇಳ್ತೀರಾ ನೀವಂತೂ? ಸುಮ್ಕಿರಿ, ನೀವು ನಮ್ಮ ಜೊತೆ ಬರ್ಬೇಕಿದ್ದು ಎಂಥ ಸಂದಕ್ಕಿರೋದು ಗೊತ್ತೇನೋ? ನಿಮಗೂ ಒಂದು 5,000 ಸಿಕ್ಕಿರೋದು. ಹೂ, ಮುರ್ವದಿ ಬಿಟ್ಟು ಜನ ನೀವಂತೂ ಮಾನ ಮುರ್ವದಿ ಏನೂ ಇಲ್ಲ ನಿಮ್ಗಂತೂ. ನಿಮ್ಮ ಜೊತೆ ನಾನು ಮುರ್ವದಿ ಕಳ್ಕೊಬೇಕಿತ್ತು ಅಷ್ಟೇನೆ. ಬಂದು ಕತ್ತಾಗೊಂದು ಸರ ಇಲ್ಲ, ಒಂದು ನ್ಯಾಯವಾಗಿರೋದೊಂದು ಸೀರೆ ಇಲ್ಲ. ಆಗ್ಲೇನೆ ಅವ್ರ ದೂರ ಬಾಗ್ಲಾಗೈತೆ ನಮ್ಮ ಜೀವನ ಅಂತೂ. ಇದಕ್ಕೆ ಇದು ಬೇರೆ ಕೇಡು, ಮದುವೆ ಬೇರೆನೇನೆ. ಹಂಗೆ ಮದುವೆಗೆ ಹೋಗ್ಬಿಟ್ಟು ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕಿನ್ನೂ ಮರ್ಯಾದೆಗೆ ಮುಚ್ಕೊಂಡು ಮನೆಗಿರೋದು ಎಷ್ಟೋ ವಾಸಿ ಅಲ್ವಾ? ಅದೇನು ಬಿಟ್ಟಾಟ ಆಡ್ತೀರಾ ನೀವು? ಇಷ್ಟೊಂದು ಬಿಟ್ಟಿದ್ದೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನು ಮಾಡಿ ನಾನು ತಲೆಕಟ್ಟಿಗೆ ಚಚ್ಕೋಬೇಕೋ ಗೊತ್ತಾಗ್ತಿಲ್ಲ. ಅತ್ತೆ, ನಮ್ಗಿರ ಮರ್ವಾದಿ ಯಾರಿಗೂ ಇಲ್ಲ, ಸುಮ್ಕಿರಿ. ಊರಾಗೆಲ್ಲ ನಮ್ಮ ನೋಡಿ ರೆಸ್ಟ್ ಮರ್ವಾದಿ ಕೊಡ್ತಾರೆ ಗೊತ್ತೇನು? 42 ಲಕ್ಷ ರೂಪಾಯಿ ಕಾರು. ನಿಮ್ಮ ಹಾಗೇನಾರ ಒತ್ಕೊಂಡು ಹೋಗಿರಲಿಲ್ಲ 42 ಲಕ್ಷ ರೂಪಾಯಿ ಕಾರು ಅಂತ ಹೇಳಿದ್ರೆ ನಾವು ಆ ಕಾರಾಗೆ ನೀನು ಆರಾಮಾಗಿ ಹೋಗ್ತಾ ಇದ್ವಿ. ಅಯ್ಯೋ ನಿಮ್ಮ ಬಾಯಿ ಗುಣ್ಣಾಕ, ಮತ್ತು ನೀವು ಕಾರಕ್ಕೆ ಹೋಗ್ಲಿಲ್ವೇ? ಇಲ್ಲ ಬೀಗ್ರೆ, ನಿಮ್ಮ ಆಗವನಲ್ಲ ಮಾಗ ಎತ್ಕೊಂಡು ಹೊರಟೋಗ್ಬಿಟ್ಟ ಕಾರ್ನ. ಇನ್ನು ಏನು ಮಾಡೋಕ್ಕಾಯ್ತದ? ಏನು ಕಿತ್ತಾಡೋಕ್ಕಾಯ್ತದ? ಆಳು ಬಿದ್ದೋಗ್ಲಿ ಬಿಡಿ ಅಂತ ಸುಮ್ಮನಾಗ್ಬಿಟ್ಟು ಮಾಮೂಲಿ ಆಧಾರ್ ಕಾರ್ಡ್ ತಗೊಂಡು ಬಸ್ ಹತ್ಕೊಂಡು ಹೋಗಿದ್ವಿ ಸುಮ್ಕೇನಿಯ. ಈಗ ಬರ್ಬೇಕಾರೆ ಆಧಾರ್ ಕಾರ್ಡ್ ಕೊಟ್ಟು ಬಸ್ ಹತ್ಕೊಂಡು ಬಂದ್ವಿ, ಒಂಥರ ಮುರ್ವದಿ ಹೋಯ್ತದೆ ಅಂತ. ಈ ಬಸ್ಸಾಗೆ ಬರೋಣಿ ಅಂತ ಅನ್ಕೊಂಡ್ವಿ. ಮದುವೆ ಬಸ್ಸಾಗೆ ನೀಯ 10,000 ಸಿಕ್ತಲ್ಲ, ಮಸಾಲೆ ದೋಸೆ ತಿನ್ಕೊಂಡು ಹಾಗೆ ನೀನಿಯ ಬಸ್ ಹತ್ಕೊಂಡು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬಂದ್ಬಿಟ್ಟು ಬತ್ತಾಗೆ. ಅಯ್ಯೋ ಮಾನ್ಗೇಡಿಗ್ಲ. ನೀವು ನನ್ನ ಮನೆ ಬೀಗರಾಗಕ್ಕೆ ನೀವು ಯಾವ ಕಡೆಯಿಂದನೂ ಯೋಗಿರಲ್ಲ ಬಿಡಿ. ಏನಾರ ಮಾಡಿ ಕೋಟಿ ಸಂಪಾದನೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಇದು ಯಾವುದೋ ಕಿತ್ತೋಗಿರ ಒಂದು ಮದ್ವೆಗೆ ಹೋಗ್ಕೊಂಡು ಕುಂತಿದ್ದೀರ ನೀವು. 3 ಬಿಟ್ಬಿಟ್ಟು ಜನ ನೀವು ಏನು ಭಿಕ್ಷೆ ಇರ್ತಿದ್ದೀರ ನೀವು? ನೋಡು, ಏನಾದರೂ ಒಂದು ಪ್ಲಾನ್ ಮಾಡ್ಬೇಕು ಇವಾಗ. ನಾವು 2 ಭಾಗ ಆದ್ವಿ ಇವಾಗ. ನಾನು, ನನ್ನ ಮಗ, ನೀನು, ನಿನ್ನ ಮಗಳು ಅಷ್ಟೇ ನಿನಿಯ. ಇನ್ನು ಬಿಟ್ರೆ ಈ ಮನೆಗೆ ಯಾರೂ ಇಲ್ಲ. ನಮಗೆ 4 ಜನ ನಾವು. ನನ್ನ ಗಂಡ ಅಂದನು ಅವಳ ಕಡೆ ಕೊಂಟೋಗ್ಬಿಟ್ಟವನೆ. ಈಗ ಅವ್ರು ನೋಡು, ಅವ್ರು ಎಷ್ಟೊಂದು ಜನ ಅವ್ರೆ. ಅವ್ರು 4 ಜನ, ನಾವು 4 ಜನ. ಹೆಂಗೆ ಬಾಳ್ಬೇಕು ಹೇಳಿ ಮನೆಗೆ? ಹೊಸಿ ಯೋಚನೆ ಮಾಡಿ. ಇನ್ನು ಮೇಲೆ ಮೊದಲು ಥರ ಇರೋಕ್ಕಿಲ್ಲ. ಅವಳು ನೀನು ಔಷಧನ ಸಾಮಾನ್ಯ ಅಂತ ಅನ್ಕೋಬೇಡ. ನೋಡಿ, ನಾವು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ? ನಾನು ನನ್ನ ಮಗಳು ಇಷ್ಟು ಬಿರ್ನ ಬಂದಿದ್ದು ಯಾಕೆ? ನೋಡಿ, ಈ ಮನೆಗೆ ಯಾರೂ ಬರಬಾರ್ದು ಹಂಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಮನೆನಾಗೆ ನೋಡಿ ಏನು ಮಾಡ್ತೀವಿ ಅಂತ. ಏನು ಮಾಡ್ತೀರಾ? ಈ ಮನೆಗೆ ಅವ್ರು ಬರ್ದಿದ್ದಂಗೆ ಮಾಡ್ತೀರಾ ನೀವು? ನಮ್ಮನ್ನು ಏನಂತ ಅನ್ಕೊಂಡಿದ್ದೀರಾ? ನಾವು ಗೊತ್ತಲ್ಲ ಮೊದಲೇ ವೆರಿ ಬ್ರಿಲಿಯಂಟ್ ನಾವು. ಇಂಥ ಆಟಗಳು ಎಷ್ಟು ನೋಡಿಲ್ಲ. ಈ ಮನೆಯೆಲ್ಲ ನಾವೇ ಇರ್ತೀವಿ. ಈ ಮನೆಗೆ ಅವಳು ಹೆಂಗೆ ಕಾಲಿಕ್ತಾಳೆ ಅಂತ ಹೇಳ್ಬಿಟ್ಟು ನಾವು ನೋಡೇ ಬಿಡ್ತೀವಿ. ಈಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯ್ತದಲ್ಲ, ಈ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಅವಳು ಮನೆಗೆ ಬರಲೇಬಾರ್ದು. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ. ನಾನು ನನ್ನ ಮಗಳು ಎಷ್ಟು ಇಂಟೆಲಿಜೆಂಟು ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಾಯ್ತದೆ. ನಿಮಗೆ ಇನ್ನೂ ನಮಗೆ ಶಾರದಿ ಏನು ಅಂತ ಗೊತ್ತಿಲ್ಲ. ಹೂಕಣತ್ತೆ, ನಿಮಗೆ ನಮ್ಮ ಬುದ್ಧಿ ಇನ್ನೂ ಗೊತ್ತಿಲ್ಲ. ನೋಡಿ, ಈ ಮನೆಯ ಯಾವತ್ತಿದ್ರು ನಾವು 4 ಜನಕ್ಕೆ ಅಷ್ಟೇನೆ. ಅವ್ರಿಗೇನು ಅಲ್ವೇ ಅಲ್ಲ. ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಸುಮ್ಮನೆ ಇದ್ಬಿಡಿ, ನಾವು ನೋಡ್ಕೊತೀವಿ ಎಲ್ಲನೂ. ಏನಾರ ಮಾಡಿ ಸದ್ಯ ಈ ಮನೆ ನಾವು 4 ಜನ ಇರಂಗೆ ಆಗ್ಬಿಟ್ರೇನೆ ಸಾಕು.
ನೋಡ್ ಶಾರದಿ, ನೀನು ನಂಬಿಟ್ಟೆ ಬಿಡ್ತಾ ಇದ್ದೀನಿ ನಾನು ಎಲ್ಲನೂ. ಅದೇನು ಮಾಡ್ತೀಯೋ ಮಾಡು. ಈ ಮನೆಗೆ ಮಾತ್ರ ಅವ್ರು ಬರಬಾರ್ದಂಗೆ ಮಾಡ್ಬಿಟ್ರೆ ದೇವ್ರಣೆ ನಿನ್ನ ಈ ಜೀವನ ಪೂರ್ತಿ ನಮ್ಮ ಮನೆಗೇನೇ ಇರು. ನಾವಂತೂ ನಿನ್ನ ಏನು ಕೇಳೋಕ್ಕಿಲ್ಲ ಅಷ್ಟೇ ನಿನಗೆ. ಸರಿನಾ? ನನ್ನ ಮಗನು ಹೆಂಗೋ ಬುದ್ಧಿ ಕಲ್ಸ್ಕೊಂಡು ಆ 7 ಎಕರೆನಾಗ ಒಂದು 5 ಎಕರೆ ಮಾರ್ಬಿಟ್ಟು 2 ಎಕರೆನಾಗ ಫ್ಯಾಕ್ಟ್ರಿ ಕಟ್ಬಿಟ್ಟು ನಾವು ನೀವು ಎಲ್ಲ ಸುಖವಾಗಿದ್ದು ಬಿಡೋಣ. ಅವ್ರು ಹೆಂಗನ ಆಳು ಬಿದ್ದು ನೆಗದು ಬಿದ್ದು ಹೋಗ್ಲಿ, ನಮ್ಗೇನಂತೆ, ಇನ್ನು ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅನ್ನಂಗೆ ಇರಬೇಕು. ಸಾವುಕಾರರು ನನ್ನ ಕೈ ತಪ್ಪು ಅಂಟೋಗ್ಬಿಟ್ಟವ್ರೆ. ಈಗ ನಮ್ಗೇನಿದ್ರು ತಲೆ ಉಪಯೋಗಿಸ್ಕೊಂಡು ಜೀವನ ಮಾಡಬೇಕು. ಸರಿನಾ? ಏ ಅವ ಹಿಂಗೆ ಕಟ್ಕೊಂಡು ಏನಾಗಬೇಕು? ಅಡೇರಿಗೆ ಗೋಲಿಯಾ ಅವ ಇನ್ನೇ ಒಂದು ಕಾಲದಾಗ ಯಾಮರ್ಸಿರ ಶಾರದಿ ನಾನು. ನಿಮ್ಗೇನು ಗೊತ್ತು ಅವಯ್ಯ ನನಗೆ ಗಿರ 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 ಅಂತ ಕಿರ್ಗಿಟ್ಲಿ ಥರ ತಿರುಗ್ತಿದ್ದ ಅಂತ. ಇವಾಗೆಲ್ಲ ನಿಮಗೆ ಬುಡಿ, ಯಾಕೆ ಸುಮ್ಕೇನೆ ಮಗಳೇ. ನಿಮ್ಮ ಮನೆಗೆ ಅವ್ರು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಿಂಗೆ ಏನಾರು ಐಡಿಯಾ ಐತೇನೆ? ಐಡಿಯಾನಾ? ಎಂಥ ಐಡಿಯಾ ಕಣಮ್ಮ? ಏನು ತಲೆಗೆ ಓಡ್ತಾನೆ ಇಲ್ಲ. ದೆಯ್ಯ ಬಂದೈತೆ ಅಂತ ನಾಟಕ ಮಾಡಿಬಿಟ್ರೆ ಈಗ ದೆಯ್ಯನ ಹಿಡ್ಕೊಬತ್ತೀನು ತೋರಿಸ್ಬೇಕಲ್ವ? ಅವ್ರ ದೆಯ್ಯನ ಏನಾರ ತೋರ್ಸಂತದಾಗಬೇಕು ಮಗಳೇ. ಇಲ್ಲ ಅಂತಂದ್ರೆ ಅವ್ರು ಏನು ಕೊಯ್ತಾರೆ? ಬಿಟ್ಬಿಟ್ಟು ನೀನೇ ಹೇಳು. ಹಾಂ, ಹೋಗೋದಿಲ್ಲ, ಏನೂ ಇಲ್ಲ ನೋಡು. ದೆಯ್ಯನ ಹಿಡ್ಕೊಬಿಟ್ಟು ಬಂದು ಏನು ಮಾಡೋಕ್ಕಾಯ್ತದೆ ನಮ್ಮ ಕೈಲಿ? ಅದ್ಬಿಟ್ಟು ಬೇರೆ ಏನಾರ ಹೇಳು. ಈ ಮನೆ ನಿಮ್ಗೆ ಆಗ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮೂರು ಪುರೈತವನಲ್ಲ ಕಳ್ಳನ ಮಗ. ನನ್ನ ಪರ ಇಲ್ಲವನೇ, ಅವಳ ಪರ ಮನೆಯಾಳಿ ಪರನೇ ಇರೋದು. ನಮ್ಮ ಪರ ಏನಿಲ್ಲ ಈ ಪುರೈತ. ಹೌದಾ? ಮತ್ತೆ ಇನ್ನು ಯಾವ ಥರ ಮಾಡ್ಬೋದು? ಇಷ್ಟಾರ ಮನೆನ ಅವಳು ಬಿಟ್ಬಿಟ್ಟು ಹೆಂಗೆ ಹೋಯ್ತಾಳೆ ಮಗಳೇ? ಒಂದು ಐಡಿಯಾ ಮಾಡು, ನಾನು ಹೇಳ್ದಂಗೆ ಮಾಡು. ಸಾಸು ಪಿಸ್ಸ ಸಾಸು ಪಿಸ್ಸ ಸಾಸು ಪಿಸ್ಸ ಸಾಸು ಪಿಸ್ಸ. ಸರಿನಾ? ಅಯ್ಯೋ ಅಮ್ಮ, ಎಲ್ಲಿಂದ ಬರ್ತಾವ ನಿಂಗೆ ಐಡಿಯಾ ಎಲ್ಲನೂ? ಸೂಪರ್ ಐಡಿಯಾ, ಸೂಪರ್ ಸೂಪರ್ ಡೂಪರ್. ಸರಿ ಬಿಡು, ಆಯ್ತು ಬಿಡು, ಹಂಗೇನೇ ಮಾಡೋಣ. ಸರಿನಾ? ನಾನು ಹೋಗ್ಬಿಟ್ಟು ಮತ್ತೆ ನೀನು ಹೇಳಿದ್ದನ್ನೇ ಇದು ಮಾಡ್ಕೊಂಡು ಅಪ್ಪನ ಕರ್ಕೊಂಡು ಬರ್ತೀನಿ. ನೀನು ಇಲ್ಲೇ ನೀನು ನಿಂತ್ಕ. ನೀನು ಹೇಳಿರೋ ಪಿಲಾನು ಸರಿಯಾಗಿ ವರ್ಕ್ ಆಯ್ತದೆ. ನಾಟಕ ಸಂದಾಕ್ ಮಾಡ್ಬೋದು ನಾವು. ಸರಿಯಾದ ಐಡಿಯಾನೇ ಕೊಟ್ಟಿದ್ದೀನಿ ನಾನು. ಏನಂತ ಅನ್ಕೊಬಿಟ್ಟಿದ್ದೆ ಶಾರದಿ ಅಂತ ಹೇಳಿದ್ರೆ? ಸಾರ್ನ ಹೋಗಿ ನಾನು ಹೇಳಿದ್ನಲ್ಲ ಅದನ್ನೆಲ್ಲ ಎತ್ಕೊಂಬಿಟ್ಟು ಅಪ್ಪನ ಕರ್ಕೊಂಬಿಟ್ಟು ಸಾರ್ನ ಬಾ ಹೋಗು. ಈ ಮನೆಗೆ ಬರ್ದಿರೋನ್ಗೆ ನಾನು ನೋಡ್ಕೊತೀನಿ. ಅಮ್ಮ ಕಾಸು ಕೇಳಿದ್ರೆ ಈಗ ತಂದಿರೋ 10,000 ಇಲ್ವೇನೆ? ಅದ್ರಾಗ ಒಂದು 1,000 ಖರ್ಚು ಮಾಡಿದೀವಿ ಅಷ್ಟೇ. ಇನ್ನು ಉಳಿದಿರೋದು ಕೊಡು, ಏನಾಗಕ್ಕಿಲ್ಲ. ಸರಿ ಕಣಮ್ಮ, ಆಯಿತು. ಅಪ್ಪ, ಈ ಮನೆ ನಮ್ಮದೇ. ಹೆಂಗೆ ಬಿಗ್ರೆ ನಾವು? ಏನು ಸುಮ್ಕೆ ಅಂತ ಅನ್ಕೊಬಿಟ್ರೆ ನಾವೊಂಥರ ಟಾಪ್ ಆಗಿರ್ತೀವಿ ಯಾವಾಗೂ. ಈಗ ನಾನು ಮಾಡಿರೋ ಪಿಲ್ಲನ್ಗೆ ಅದು ಯಾಕೆ ವರ್ಕ್ ಹಾಕಿಲ್ವ ನಾನು ನೋಡ್ತೀನಿ. ಅದು ಹೆಂಗೆ ಮನೆಗೆ ಬಂದ್ಬಿಟ್ಟವರು ಫಿಕ್ಸ್ ಆಯ್ತಾರೋ ನಾನು ನೋಡೇ ಬಿಡ್ತೀನಿ. ನೋಡಿ, ನೀವು ಅಷ್ಟೇ. ಏನಾಯ್ತೋ ಗೊತ್ತಿಲ್ಲ, ಹೆಂಗಾಯ್ತೋ ಗೊತ್ತಿಲ್ಲ. ನಾನು ಮನೆಯಿಂದ ಈಚೆ ಕಡೆನೇ ಕುಂತಿದ್ದೀನಿ. ಇದೆಲ್ಲ ನನಗೆ ಗೊತ್ತೇ ಇಲ್ಲ. ನಾನು ಎದ್ರುಕೊಂಡು ಬಂದು ಕುಂತಿದ್ದೀನಿ ಅಂತ ನೀವು ಹೇಳ್ಬೇಕು ಅವ್ರಿಗೆ, ಹುರಿ ತುಂಬಿಸ್ಬೇಕು. ಆವಾಗೆ ತಾನೇ ಎಲ್ಲನೂ ಇದಾಗಕ್ಕೆ ಸಾಧ್ಯ. ಶಾರದಿ, ನೀನು ಹೇಳಿದ್ಮೇಲೆ ಮುಗಿದೋಯ್ತು. ನಿನ್ನ ಐಡಿಯಾನೇ ಫಿಕ್ಸ್ ಮಾಡ್ಕೊಬಿಡ್ತೀನಿ ನನ್ನ. ಸರಿ ಬಿಡು, ಆಯ್ತು ಬಿಡು. ನೀನು ಹೇಳಿದ್ದೇನೆ ನೀ ಆಗಲಿ. ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಸದ್ಯ ನಮಗೇನು ಆಗಲಿಲ್ಲ ಅಂದರೆ ಸಾಕು. ತೊಂದರೆ ಅವ್ರಿಗೆ ಎಷ್ಟನಾಗಲಿ ಹೆಂಗನಾಗಲಿ ಏನು ನಮಗೆ ಏನು ತೊಂದರೆ ಇಲ್ಲ. ಈ ಪಿಲಾನಿಂದ ನಮಗೇನು ಆಗೋಕ್ಕಿಲ್ಲ ತಾನೇ? ಏನೂ ಆಗೋಕ್ಕಿಲ್ಲ, ಅವ್ರಿಗಷ್ಟೇ. ನೋಡಿ ಬನ್ನಿ, ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನಮ್ಮಂಗೆ ತಲೆ ಉಪಯೋಗಿಸ್ತಾ ಇರಬೇಕು, ಏನಾರ ಒಂದು ಮಾಡ್ತಾನೆ ಇರಬೇಕು. ಈ ಮನೆ ಬಿಟ್ಟು ಓಡ್ಸೋ ಗಂಟ ನಂಗೆ ಎಲ್ಲಿ ನೆಮ್ಮದಿ ಇರ್ತದೆ? ನಡೀರಿ, ಈ ಮನೆ ಪೂರ ನಮ್ದೇನೆ. ನೀ ಆರಾಮಾಗಿ ರಾಣಿ ಥರ ಇದ್ಬಿಟ್ಟು ನೀವೇ ಊರು ಸಾವುಕಾತಿ ಮಾಡಾಕ್ಬಿಡ್ತೀನಿ ನಾನು. ಊರು ಸಾವುಕಾತಿ ಅಂದರೆ ಜೈ ಅನ್ಬೇಕು, ಹಂಗೆ ಮಾಡ್ತೀನಿ. ಅವ್ರನ್ನೆಲ್ಲ ಬಿಕಾರಿ ಮಾಡಾಕ್ಬಿಡ್ತೀನಿ. ಅಷ್ಟು ತಾಕತ್ ನನ್ನ ತಾಗೈತೆ. ಎದೊಳಿ ಯಾಕೆ ಇಷ್ಟೊತ್ತು ಇದ್ದಿದ್ದು ಬೇಜಾರೆಲ್ಲನೂ ಹಿಂಗೆ ಕ್ಷಣ ಮಾತ್ರಕ್ಕೇನೆ ಮಾಯ ಆಗೋಗ್ಬಿಡ್ತು ನನಗಂತೂ. ಏನೇನೋ ಟೆನ್ಷನ್ನು, ಏನೇನೋ ತಲೆನೋವು ಇಟ್ಕೊಂಡಿದ್ದೆ. ನಿನ್ನಿಂದ ಬಲು ಖುಷಿ ಆಗೋಗ್ಬಿಟ್ಟೆ ಶಾರದಿ ನಾನು. ಮ್ಯಾಲೆ ಬರೀ ಖುಷಿನೇ ಆಗೋದು ನಿಮಗೆ, ನನ್ನಿಂದ ದುಃಖ ಗಿಕ್ಕ ಎಲ್ಲ ಆಗಕ್ಕಿಲ್ಲ. ಬರ್ರಿ ಒಳಗಡೆಗೆ ಹೋಗೋಣ ಬರ್ರಿ, ಎಲ್ಲ ರೆಡಿ ಮಾಡ್ಕೊಳ್ಳಿ.